ಬಂಗಾರದ ಮಣಿಯ ಮೇಲೆ ಗರ್ಭೆ ಕುಚ್ಚಮ್ಮ ಹೈ ನಿಮಗೆ ಕುಳಿತುಕೊಳ್ಳುವುದಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೀನಿ. ಬರುವಾಗ ಯಾವನು ಕರೆಯುವುದಿಲ್ಲ, ಬಂದ ಮೇಲೆ ಯಾವನು ಕುಳಿತಿರು ಎಂದು ಹೇಳುವುದಿಲ್ಲ. ಅಂತಹ ವ್ಯಕ್ತಿಯ ಸಹವಾಸವೇ ಬೇಡ ಅಂತ ಹೇಳು. ಸತ್ಯ. ನಿಮ್ಮನ್ನು ಪೂಜಿಸುವ ವಿಧಾನಗಳೇನೋ ವಿಧಿಗಳೇನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಆಗಾಗ ಆಗಾಗ ಇಲ್ಲಿಗೆ ಬರುವುದು, ಆದರೆ ನಮ್ಮಲ್ಲಿಗೆ ಬರುವುದು ಬಹಳ ಬಲರಾಮ. ಏನಿತ್ತರೂ ಕೃಷ್ಣನಲ್ಲಿಯೇ ಹೋಗೋರು. ನಮ್ಮದು ಭಕ್ತಿ ಮಾರ್ಗ. ಹೌದಲ್ಲ? ಭಕ್ತಿಯಿಂದ ಏನು ಮಾಡಿದ್ರೆ ಆಗ್ತದೆ ನಮ್ಗೆ ಅಂತ. ಹಾಗೆ ನಮ್ಮ ಆತಿಥ್ಯದ ಬಗ್ಗೆ ತಲೆಬಿಸಿ ಮಾಡಬೇಕು. ಭಕ್ತಿ ಆತಿಷ್ಯತಿ ಕೇವಲ ನತು ದನೈಹಿ ನತು ಗುಣೈಹಿ ಭಕ್ತಿ ಪ್ರಿಯ ಕೇಶವ ಅಂತ ಒಂದು ಮಾತು. ಅನುಷ್ಠಾನದ ಬಗ್ಗೆ ಎಲ್ಲ ತಲೆ ಕೆಡಿಸಬೇಡ. ಯಾಕೆಂದ್ರೆ ಕೇಶವನಿಗೆ ಭಕ್ತಿ ಮಾತ್ರವೇ ಸಾಕು. ಏನು ಕೊಟ್ಟರು ಅವನು ಅದರಿಂದ ಆನಂದನಾಗ್ತಾನೆ ಎಂದು ಕೇಳಿದರೆ ಭಕ್ತಿ. ಯಾರಲ್ಲಿ ಅವ್ಯಭಿಚರಿತವಾದ ಅಹೇತುಕವಾದ ತೈಲಧಾರೆಯಂತೆ ಶುದ್ಧವಾದ ನಿರ್ಮಲ ಭಕ್ತಿ ಇದೆಯೋ ಅಂಥವನನ್ನು ಆ ಭಗವಂತ ಕರುಣಾದೃಷ್ಟಿಯಿಂದ ಕಾಣ್ತಾನೆ. ಈಗ ನೀವೇ ಹೇಳ್ತೀರಿ ಭಕ್ತಿ ಇದ್ದರೆ ಸಾಕು, ಏನು ದೇವರಾಗುವ ಆಲೋಚನೆಯೂ ಇದೆ. ನಿಮ್ಮನ್ನು ಆಚರಿಸಿದ್ದಲ್ಲ, ನಾವು ಆ ದಿವ್ಯ ಭಾವವನ್ನು ನಿಮ್ಮಲ್ಲಿ ಕಂಡೇ ನಮಸ್ಕಾರ ಮಾಡಿ ಪೂಜಿಸುವುದು. ಬಹಳ ದೂರದಿಂದ ಬಂದಿರಬೇಕು. ಯಾಕಂದ್ರೆ ನಾನು ನಿಮ್ಮನ್ನು ದೂರದಿಂದಲೇ ನೋಡಿ, ಹತ್ತಿರದಲ್ಲಾಗುತ್ತಿದ್ರೆ ಇಲ್ಲೇ ನೀವು ಮೇಲೆಯಿಂದ ಕೆಳಗಿಳಿಯುವುದಿಲ್ಲ ಅಲ್ವಾ? ನೀವು ಬರುವಾಗಲೇ ನಾರದನ ಆಗಮನವಾಗುತ್ತಿದೆ ಎಂಬುದನ್ನು ವೀಣೆಯಿಂದ ಹೊರಡುವ ಮಧುರ ಧ್ವನಿ ತಿಳಿಸ್ತಾ ಇದೆ. ನಾರದ ನಿಜ ತನುಕಾಂತಿ ಜಿತ ಶಾರದ ನೀರದ ಸಂಗೀತ ಶಾಸ್ತ್ರ ವಿಶಾರದ ನಿಮ್ಮಮ್ಮ ಶಾರದ. ನಿಮ್ಮನ್ನು ಕೆಲಸಕ್ಕೆ ಬಾರದವ ಅಂತ ಹೇಳುವವರು ಕೆಲವರು ಭಾಗವತರು ಎಲ್ಲ ಇರಲಿ, ಆದರೆ ನಿಮ್ಮ ಮಹತ್ತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೂ ಕಷ್ಟ ಸಾಧ್ಯ. ನೀವೆಲ್ಲೇ ಹೋಗಲಿ, ಯಾರನ್ನೇ ನೋಡಲಿ, ಅವನ ಉದ್ಧಾರವಾಗ್ತದೆ ಎಂದು ನಾವು ನಂಬಿದೆವು. ಜ್ಞಾನ ಪೀಯೂಷವನ್ನು ನಿಮಗೆ ಆಶ್ರಯ ಬಂದವರಿಗೆಲ್ಲ ನೀಡಿ ಅವನಿಗೆ ಅಮರತ್ವವನ್ನು ಕರುಣಿಸುವಂತಹ ಯೋಗ್ಯತೆ ನಿಮ್ಮಲ್ಲಿದೆ. ನಾರದ ಎನ್ನುವಂತಹ ಪದದ ಅರ್ಥವೇ ಹಾಗಲ್ಲವೇ? ಹಾಗೆಂದು ಕೇಳ್ತೇವೆ. ನಾರದೋ ಕಲಹಪ್ರಿಯ. ಎಲ್ಲಿಯೋ ಒಂದು ಶ್ಲೋಕದ ಅರ್ಧಪಾದವನ್ನು ಕಾಲುಪಾದವನ್ನು ನೋಡಿ ಹೇಳಿದ್ದಿರಬೇಕು. ಅಜ್ಞಾನಿಗಳು ಹೇಳುವುದು ಅಲ್ಲ ಸರ್, ನೀವು ಕಲಹಪ್ರಿಯವೇ ಅಲ್ಲ. ಖಂಡಿತ. ಎಲ್ಲಿಯೇ ನೀವು ಹೋದ ಮೇಲೆ ಕಲಹವಾಗದು. ಅದಕ್ಕೆ ನಾರದ ಕಾರಣ ಅಂತ ಹೇಳುವವರೇ ಒಂದು. ನೀವು ಹೋದಲ್ಲಿ ಪರಸ್ಪರ ತಿಕ್ಕಾಟ ಏನಾದರೂ ಆಗುವುದಿದ್ರೆ ಆಗಲಿ ಅಂತ ಮಾತು ಮಾಡಿಕೊಳ್ಳಿ. ನನಗೆ ನೆನಪಾದಿ ಯಾವುದು ಯಾವುದು? ಇತ್ತೀಚೆಗೆ ನೀವು ಒಂದು ಹೂ ತಂದಿದ್ದೀರಂತೆ. ಹೂ ತಂದ ಮೇಲೆ ಅದನ್ನು ಕೃಷ್ಣನಿಗೆ ಕೊಟ್ಟು ಒಳ್ಳೆಯವನ ಹೆಂಡತಿಗೆ ಮುಡಿಸುವುದಕ್ಕೆ ಹೇಳಿದ್ರು ಅಂತ ಸುದ್ದಿ. ಪರಿಣಾಮ ಏನಾಯ್ತು? ಅಕ್ಕ ತಂಗಿಯರೊಳಗೆ ಸರಿ ಈ ಕೃಷ್ಣ ಮನೆಗೆ ಹೋಗುವ ಹೊತ್ತಿಗೆ ಬಾಗಿಲು ಹಾಕುವಂತ ಹಾಗೇನಾದರೂ ಆಗಿ ಹೋದ್ರೆ ಏನು ಗತಿ? ಆಲೋಚನೆ ನನ್ನ. ನೀವು ಏನು ತರಲಿಲ್ಲಲ್ಲ? ಏನು ತಂದೆ? ಬರುವಾಗ ಹೂವು ಹಣ್ಣು ನನಗೊಬ್ಬಳೇ ಹೆಂಡತಿ ಬಲಭದ್ರ. ಆದ ಕಾರಣ ನಾನು ಆ ಬಗ್ಗೆ ಯೋಚಿಸಬೇಕಾದ ಅಗತ್ಯ ಏನೂ ಇಲ್ಲ. ಹೆಂಡತಿ ವಿಷಯ ಗೊತ್ತುಂಟಲ್ಲ? ಹೌದು. ನನಗಿಂತ ಉದ್ದ ಇದ್ದೀವಿ ವಿಷಯ ಹೇಳೋದು ನನಗೆ ಗೊತ್ತುಂಟಲ್ಲ ವಿಷಯ. ಎಂದರೆ ನನ್ನ ಹೆಣ್ಣಿನ ಅಪ್ಪನಿಗೆ ಈ ಹುಡುಗಿಯನ್ನು ಯಾರಿಗೆ ಕೊಡುವುದು ಅಂತ ನಿರ್ಣಯವಾಗಿ ಗೊತ್ತಾಗಲಿಲ್ಲ. ಸಮಸ್ಯೆ ಇತ್ತವೇ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಲ್ಲಿ ಕೇಳಿಕೊಂಡ್ರಂತೆ, ನನ್ನ ಮಗನಿಗೆ ತಕ್ಕ ವರನಲ್ಲಿದ್ದಾನೆ ಅಂತ ಹೇಳಬೇಕು. ಹಣೆಯಲ್ಲಿ ಬರೆಯುವುದು ನೀವಲ್ಲ, ತೋರಿಸಿಕೊಡಿ. ಬ್ರಹ್ಮ ಹೇಳುವಾಗ ಕೇಳಿದ್ರಂತೆ, ನೀನು ಬಂದು ಸ್ವಲ್ಪ ಹೊತ್ತಾಯ್ತು. ಭೂಲೋಕದಲ್ಲಿ ಈಗ ಯುಗಗಳೇ ಪರಿವರ್ತನೆಯಾಗಿ ಹೋಗಿದೆ. ಆದ ಕಾರಣ ಈ ಕಾಲಕ್ಕೆ ನಿನ್ನ ಮಗಳಿಗೆ ತಕ್ಕವ ಎಂದರೆ ಬಲರಾಮ ಮಾತ್ರ.
ಕರ್ಕೊಂಡು ಬಂದ. ಬ್ರಹ್ಮನೇ ಹೇಳಿದ್ದಾನೆ ಎಂದಾದ ಮೇಲೆ ನಾನು ಒಪ್ಪಿಕೊಳ್ಳದೆ ಉಪಾಯ ಉಂಟಾ? ಬೆದೆಯಲಿಕ್ಕೆ ಅಲ್ವಾ? ಏನು ಮಾಡೋದು? ಒಪ್ಪಿಕೊಳ್ಳಿ. ಗಂಡು ಹೆಣ್ಣು ಮಾಲಿಕೆ ಬದಲಾವಣೆ ಮಾಡಿಕೊಳ್ಬೇಕು. ನಾನು ಅವಳ ಮುಖವನ್ನು ನೋಡಬೇಕಿದ್ರೆ ಹೆಸರಿಲ್ಲ, ಅಷ್ಟು ಉದ್ದ ದೇಹ ಪ್ರಮಾಣ ಯುಗಾಂತರದಾಗ. ಆಗ ಏನು ಮಾಡಬೇಕು? ಈಗ ನೀವಾದ್ರೆ ಏನು ಮಾಡ್ತೀವಿ? ನೀವು ಮದುವೆ ನೀನು ಹೋಗಿ ಹೋಗಿ ಬ್ರಹ್ಮಚಾರಿ ಹತ್ರ ಮದುವೆ ನೀವಾದ್ರೆ ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ದು ನಾನಷ್ಟೇ. ನನಗದು ದೊಡ್ಡ ವಿಷಯ ಆಗಲಿಲ್ಲ. ಬಹಳ ಅಪರೂಪ ಈ ಸಮಸ್ಯೆ ಬರುದು. ನನ್ನ ನೇಗಿಲನ್ನು ಅವರ ಹೆಗಲಿಗೆ ಹಾಕಿ ತೆಗಿ. ನನಗಿದ್ದಲ್ಲ ನಾನು ಒಬ್ಬರು, ನಾನು ಯಾರಿಗಾದ್ರೂ ತಲೆ ಈಗ ಕೇಳಿದರೆ ಹೇಳುತ್ತಾರೆ ಈ ಬಲರಾಮ ಮುದುಕಿ ಅಲ್ಲ, ನನ್ನ ಹೆಂಡತಿ ಮುದುಕಿ ಹೌದು ಅಲ್ವ ಅಂತ ನನಗಲ್ಲ. ಊರಿನ ಏನೂ ಇಲ್ಲ, ನನಗೆ ತಕ್ಕವಳಾದಂತಹ ಅರಿವು. ಸ್ವಾಮಿ ಬಹಳ ದೂರದಿಂದ ಬಂದಿರಿ, ಗಂಡ ಹೆಂಡಿರು ನಾವು ಒಟ್ಟಾಗಿ ನಾವು ಉಪಚಾರ ಮಾಡಬೇಕಾಗಿತ್ತು. ನೀವು ಹೆಚ್ಚು ಹೊತ್ತು ನಿಲ್ಲುವವರೆಲ್ಲ ಬಿಡಿ, ಹೇಗೆ ಅವಳನ್ನು ಕರೆದೊಂದು ಪಾದ ಪೂಜೆ